ಏಪ್ರಿಲ್ 9ರಿಂದ 12ರವರೆಗೆ ನಡೆಯಲಿರುವ ಹನುಮಗಿರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವಕ್ಕೆ ಚಪ್ಪರ ಮುಹೂರ್ತ ಹಾಗೂ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ, ಕ್ಷೇತ್ರದ ವೆಬ್ಸೈಟ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳಿಗೆ ಸಮೀಪದ ಶ್ರೀ ಪಂಚಲಿಂಗೇಶ್ವರ ಶಾಲಾ ಮೈದಾನದಲ್ಲಿ ಚಪ್ಪರ ಮುಹೂರ್ತ ನಡೆಯಿತು. ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷರಾದ ಜಯಂತ್ ನಡುಬೈಲು ಚಪ್ಪರ ಮುಹೂರ್ತವನ್ನ ನೆರವೇರಿಸಿದ್ರು. ಇನ್ನು ಬಳಿಕ ವೈದೇಹಿ ಸಭಾಭವನದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಕೂಡ ನಡೆಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವ ಸಲಹೆಗಾರರಾದ ಶ್ರೀಕೃಷ್ಣ ಭಟ್ಟ ಮಂಡ್ಯ ಮಾತನಾಡಿ, ಹನುಮಗಿರಿ ಕ್ಷೇತ್ರದ ಬ್ರಹ್ಮಕಲಶ ಸಮಾಜದ ಉತ್ಸವವಾಗಬೇಕು. ಕಾರ್ಯಕ್ರಮದಲ್ಲಿ ಎಲ್ಲಾ ವರ್ಗದವರನ್ನ ಒಟ್ಟಿಗೆ ಸೇರಿಸಿಕೊಂಡು ವಿಜೃಂಭಣೆಯಿಂದ ನಡೆಸಬೇಕೆಂಬ ಅಭಿಲಾಷೆಯಿಂದ ಶ್ರಮ ಪಡ್ತಾ ಇದ್ದಾರೆ. ಇದು ಹಿಂದೂ ಸಮಾಜದ ವಿಶಿಷ್ಟವಾದ ಕಾರ್ಯಕ್ರಮ ಆಗಬೇಕು ಎಂದು ಅವರು ಇಂತಹ ಪುಣ್ಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಶಕ್ತಿ, ಯೋಗ ಭಾಗ್ಯವನ್ನ ಸಕಲ ದೇವರು ನೀಡಲಿ ಎಂದರು. ಇನ್ನು ಚಪ್ಪರ ಮುಹೂರ್ತ ನೆರವೇರಿಸಿದ ಸಮಿತಿ ಉಪಾಧ್ಯಕ್ಷ ಜಯಂತ್ ನಡುಬೈಲು ಮಾತನಾಡಿ, ಹನುಮಗಿರಿ ಕ್ಷೇತ್ರದ ಬ್ರಹ್ಮಕಲಶ ನಡೀತಾ ಇರುವುದು ನಮ್ಮೆಲ್ಲರ ಯೋಗ ಭಾಗ್ಯವಾಗಿದೆ. ಇದು ಇತಿಹಾಸ ಸೃಷ್ಟಿಸಲಿರುವ ಕಾರ್ಯಕ್ರಮ. ಸಮಿತಿಯವರು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಚಪ್ಪರ ಮುಹೂರ್ತ ನೆರವೇರಿಸುವ ಭಾಗ್ಯ ನನಗೆ ಸಿಕ್ಕಿರುವಂತದ್ದು ನನ್ನ ಯೋಗವಾಗಿದೆ ಎಂದ ಅವರು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡಾಗ ಅದರ ಫಲ ನಮಗೆ ಸಿಗ್ತದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಯಶಸ್ವಿ ಮಾಡೋಣ ಎಂದರು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರದ ಆಡಳಿತ ಧರ್ಮದರ್ಶಿ ನನ್ಯ ಅಚ್ಯುತ ಮೂಡೆತ್ತಾಯ ಮಾತನಾಡಿ, ದೇವಾಲಯ ಎಂಬುದು ಕಲ್ಲು ಮಣ್ಣು ಮಾತ್ರ ಅಲ್ಲ, ಅಲ್ಲಿ ವಿಶೇಷ ಚೈತನ್ಯ ಇದೆ. ಧಾರ್ಮಿಕ ಕಾರ್ಯಗಳು ನಡೆದಾಗ ಅದಕ್ಕೆ ಇನ್ನಷ್ಟು ಶಕ್ತಿ ಬರ್ತದೆ ಎಂದರು. ಈ ಕ್ಷೇತ್ರದ ಬ್ರಹ್ಮಕಲಶ ಕಾರ್ಯಕ್ರಮದ ಯಶಸ್ಸಿಗೆ ಸಮಿತಿ ರಚನೆಯಾಗಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಮಿತಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನು ಪ್ರಗತಿಪರ ಕೃಷಿಕರಾದ ಸಂತೋಷ್ ರೈ ಇಳಂತಾಜೆ ಕ್ಷೇತ್ರದ ವೆಬ್ಸೈಟ್ ಉದ್ಘಾಟಿಸಿ ಶುಭ ಹಾರೈಸಿದ್ರು. ಇನ್ನು ವೇದಿಕೆಯಲ್ಲಿ ಸಮಿತಿ ಉಪಾಧ್ಯಕ್ಷರಾದ ಬುಡಿಯಾರು ರಾಧಾಕೃಷ್ಣ ರೈ, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಚನಿಲ ತಿಮ್ಮಪ್ಪ ಶೆಟ್ಟಿ, ಶಶಿಕುಮಾರ್ ರೈ ಬಾಲ್ಯುಟ್ಟು, ವಿದ್ಯಾಗೌರಿ, ದಿನೇಶ್ ಮೆದು, ರವಿಕಿರಣ್ ಶೆಟ್ಟಿ ಬೆದ್ರಾಡಿ, ರಾಕೇಶ್ ರೈ ಕೆಡಂಜೆ, ಪ್ರಧಾನ ಕಾರ್ಯದರ್ಶಿ ಆರ್ಸಿ ನಾರಾಯಣ ರೆಂಚ, ಉಪಾಧ್ಯಕ್ಷ ಸೀತಾರಾಮ್ ರೈ ಕೆದಂಬಾಡಿಗುತ್ತು, ನಗರ ಗ್ರಾಮ ರಚನಾ ಸಮಿತಿ ಸಂಚಾಲಕ ಸಾಜಾ ರಾಧಾಕೃಷ್ಣ ಆಳ್ವ, ಸ್ವಾಗತ ಸಮಿತಿ ಕ್ಷೇತ್ರದ ಧರ್ಮದರ್ಶಿ ಶಿವರಾಮ್ ಪಿ ಮತ್ತಿತರರು ಉಪಸ್ಥಿತರಿದ್ದರು. ಇಡೀ ಸಮಾಜದ ಎಲ್ಲಾ ವರ್ಗದವರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಅದನ್ನು ಅತ್ಯಂತ ಶಾಸ್ತ್ರೀಯವಾಗಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತ ಹೇಳುವಂತಹ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಇದರ ಆಡಳಿತ ವರ್ಗದವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ, ತ್ಯಾಗ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡ್ತೇವೆ. ಏನು ಸಾಮಾನ್ಯ ಕೆಲಸ ಅಲ್ಲ. ಇಡೀ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ, ಅಂತರ್ರಾಜ್ಯ ಕೇರಳ ರಾಜ್ಯದ ಅಲ್ಲಿ ಕೂಡ ಇವರ ಈ ಪ್ರಯತ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಸನಾತನ ಸಂಸ್ಕೃತಿಯ ಕರಾವಳಿಯ ಭಾಗದಲ್ಲಿರುವಂಥ ಒಂದು ಸುಂದರ ರಮಣೀಯವಂತ ಪರಿಸರದಲ್ಲಿ ಎರಡು ದೇವರುಗಳು ನೆಲೆಸಿರುವಂಥ ರಾಮ ಮತ್ತು ಆಂಜನೇಯ ದೇವರುಗಳು ನೆಲೆಸಿರುವಂಥ ಕ್ಷೇತ್ರ ಅದು ಹನುಮಗಿರಿ ಕ್ಷೇತ್ರ. ಈ ಹನುಮಗಿರಿ ಕ್ಷೇತ್ರದ ಪ್ರಾಮುಖ್ಯವಾಗಿ 15 ವರ್ಷ ಈ ದೇವಸ್ಥಾನದ ಇತಿಹಾಸದಲ್ಲಿ ಪ್ರಥಮವಾಗಿ ಇವತ್ತು 9 ತಾರೀಕಿನಿಂದ ಏಪ್ರಿಲ್ 9ರಿಂದ 12 ತಾರೀಕುವರೆಗೆ ನಡೆಯುವಂಥ ಬ್ರಹ್ಮಕಲಶೋತ್ಸವದ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಯೋಗದ ಇರುವಂಥದ್ದು. ಯಾಕೆಂದ್ರೆ ಇತಿಹಾಸ ಮಾಡುವಂಥ ಒಂದು ಸಂದರ್ಭ ನಮ್ಮ ಎದುರಿಗೆ ಇದೆ. ಆ ಇತಿಹಾಸ ಮಾಡುವಂಥ ಸಂದರ್ಭ ಯಾಕೆಂದ್ರೆ ಇವತ್ತು ಹನುಮಗಿರಿ ಅಂದರೆ ಅದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾವು ಹೇಳ್ಬೋದು. ಯಾಕೆಂದ್ರೆ ಪುತ್ತೂರಂತ ಹೇಳುವಂತ ಬರುವಾಗ ಅಲ್ಲಿ ಕ್ಷೇತ್ರ ಯಾವ ಕ್ಷೇತ್ರ ಅಂತ ಹೇಳುವಾಗ ಬರುವಂಥದ್ದು ಹನುಮಗಿರಿ ಕ್ಷೇತ್ರ, ಗಿಜಿಗಿರಿ ಕ್ಷೇತ್ರ, ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂತ ಹೇಳುವಂಥದ್ದು. ಅಂತ ಕ್ಷೇತ್ರವನ್ನು ಇವತ್ತು ನಾವು ಪಾವನಗೊಳಿಸುವಂತ ಕೆಲಸ ನಮ್ಮಿಂದ ಆಗುವಂಥದ್ದು ಸಂದರ್ಭ. ಆದ ಕಾರಣ ಇವತ್ತು ಹನುಮಗಿರಿಯ ಈ ಒಂದು ಪ್ರತಿಯೊಂದು ಹಂತದಲ್ಲಿ ನಾವು ಪ್ರತಿ ಸಲ ನಾವು ಮೀಟಿಂಗ್ ಕರೆಯುವಾಗ ಅಥವಾ ಇಲ್ಲಿಯ ಎಲ್ಲ ಭಕ್ತರು ನೋಡುವಾಗ ಸಡನ್ ಒಂದು ಮೀಟಿಂಗ್ಗೆ 400-500 ಜನ ಬರಬೇಕಿದ್ರೆ ಬ್ರಹ್ಮಕಲಶಕ್ಕೆ ಕಲಶೋತ್ಸವಕ್ಕೆ 4 ದಿವಸದ ಕಾರ್ಯಕ್ರಮಕ್ಕೆ ಎಷ್ಟು ಬಂದರು ಅಂತ ನಮ್ಮ ಊಹೆ ನಿಲ್ಲುವುದಷ್ಟು. ಯಾಕೆಂದ್ರೆ ಕಾಸರಗೋಡು ಜಿಲ್ಲೆ,
ದಕ್ಷಿಣ ಕನ್ನಡ ಜಿಲ್ಲೆ